ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಗುತ್ತಾ ನ್ಯಾಯ? ಪತಿಯನ್ನ ಕಳೆದುಕೊಂಡು 5 ತಿಂಗಳ ಗರ್ಭಿಣಿ ಕಣ್ಣೀರಿಡ್ತಾ ಇದ್ದಾರೆ. ನೊಂದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಬೇಕಾಗಿದೆ ಸಾಂತ್ವನ. ಸ್ವಾಮಿ ಹತ್ಯೆ ಆರೋಪಿಗಳ ಬಗ್ಗೆ ನೀವೇನು ಹೇಳ್ತೀರಿ? ಒಂದು ಅಮಾಯಕ ಕುಟುಂಬ ತನ್ನ ಪತಿಯನ್ನ ಕಳೆದುಕೊಂಡಿದ್ದಾರೆ. 5 ತಿಂಗಳ ಗರ್ಭಿಣಿ ಕಣ್ಣೀರಿಡ್ತಾ ಇದ್ದಾರೆ. ವಯಸ್ಸಿಗೆ ಬಂದಂಥ ಇಡೀ ಕುಟುಂಬದ ಜವಾಬ್ದಾರಿಯ ಭಾರವನ್ನು ಹೊತ್ತಿದ್ದಂಥ ರೇಣುಕಾಸ್ವಾಮಿ ತನ್ನದಲ್ಲದ ತಪ್ಪಿಗೆ ಸಾವನ್ನಪ್ಪಿದ್ದಾನೆ, ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ತೆರೆಯ ಮೇಲೆ ಹೀರೋ ರೀತಿಯಲ್ಲಿ ಬಿಂಬಿತವಾಗುವಂಥ ಅಥವಾ ಹೀರೋನೇ, ತೆರೆಯ ಮೇಲಿನ ಹೀರೋ ನಟ ದರ್ಶನ್ ಈಗ ಖಳನಾಯಕನಾಗಿ ಕಾಣಿಸ್ತಾ ಇದ್ದಾರೆ. ಆ ಕುಟುಂಬದ ಪಾಲಿಗೆ ಅಕ್ಷರಶಃ ಇಡೀ 13 ಆರೋಪಿಗಳು ರಾಕ್ಷಸರ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಇಡೀ ಕುಟುಂಬ ಅವರ ವಿರುದ್ಧ ಶಾಪ ಹಾಕ್ತಾ ಇದೆ, ಕಣ್ಣೀರಿಡ್ತಾ ಇದೆ. ನ್ಯಾಯ ಸಿಗಬೇಕಾದ್ರೆ ಯಾವ ನ್ಯಾಯ ಸಿಗಬೇಕು? ದರ್ಶನ್ಗೆ ಕೇವಲ ನಿಷೇಧ ಹೇರಿದರೆ ಸಾಕಾಗುತ್ತಾ? ನಿಷೇಧ ಹೇರಿದರೆ ರೇಣುಕಾಸ್ವಾಮಿಯ ಕುಟುಂಬದ ಇಡೀ ಕುಟುಂಬ ಸರಿ ಹೋಗ್ಬಿಡುತ್ತಾ? ಅವರ ಊಟ ಬಟ್ಟೆ, ಅವರ ಜೀವನ ಸರಿ ಹೋಗ್ಬಿಡುತ್ತಾ? ತೆರೆಯ ಮೇಲೆ ಹೀರೋಗಳ ರೀತಿಯಲ್ಲಿ ಕಾಣಿಸಿಕೊಂಡು ನಿಜ ಅರ್ಥದಲ್ಲಿ ನಿಜ ಜೀವನದಲ್ಲಿ ರಾಕ್ಷಸಿ ಪ್ರವೃತ್ತಿಯನ್ನು ಮೆರೆಯುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಜನ ಇವರ ಬಗ್ಗೆ ಏನು ಹೇಳ್ತಿದ್ದಾರೆ? ಇದೀಗ ಅನೇಕರು ಕರೆ ಮಾಡ್ತಾ ಇದ್ದಾರೆ. ಮನೋಜ್ ಅಂತ ಹೇಳಿ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಮನೋಜ್ ಅವರೇ. ಸರ್ ನಮಸ್ತೆ ಸರ್, ಮನೋಜ್ ಅಂತ. ಓಕೆ, ನೀವು ಈ ಪ್ರಕರಣವನ್ನು ನೋಡಿದ ತಕ್ಷಣ ಮೊದಲು ನಿಮ್ಮ ತಲೆಗೆ ಬಂದಿದ್ದೇನು? ಈ ಅಪ್ಪ ಏನಕ್ಕೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟದ ಅಂತ ಅನ್ಕೊಂಡೆ. ಈ ತರ ಸೆಲೆಬ್ರಿಟಿ ಆಗಿ ಇಷ್ಟೊಂದು ದೊಡ್ಡ ಹೆಸರಿದ್ದು, ಇಷ್ಟು ಜನ ಫ್ಯಾನ್ಸ್ ಫಾಲೋವಿಂಗ್ ಇದ್ದು, ತಿಂಗಳಿಗೆ ಒಂದೊಂದು ಕಾಂಟ್ರವರ್ಸಿಯಲ್ಲಿ ನ್ಯೂಸ್ ಅಲ್ಲಿ ಬರ್ತಾರೆ ಅಂದ್ರೆ, ಇವ್ರಿಗೆ ಇನ್ನೂ ಜನಗಳು ಸ್ಟೇಷನ್ ಹತ್ರ ಬಂದು ಜೈ ಡಿ ಬಾಸ್ ಜೈ ಜಿ ಬಾಸ್ ಅಂತ ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ನಮ್ ಕರ್ನಾಟಕ ಗ್ರೇಟ್ ಸರ್. ಏನ್ ಹೇಳೋಣ ಇಂಥವ್ರ ಬಗ್ಗೆ. ಸಿನಿಮಾ ನೋಡಿದ್ದೀರಾ? ದರ್ಶನ್ ಅವರ ಸಿನಿಮಾಗಳನ್ನು ನೋಡಿದ್ದೀರಾ ನೀವು? ಸರ್ ನಾನು ಇಲ್ಲಿವರೆಗೂ ದರ್ಶನ್ದು ಒಂದು 2 ಫಿಲಮ್ಸ್ ಥಿಯೇಟರ್ ಅಲ್ಲಿ ನೋಡಿರ್ಬೋದು ಅಷ್ಟೇ ಸರ್. 2 ಸಿನಿಮಾ? ಒಂದೆರಡು. ಆ 2 ಸಿನಿಮಾಗಳಲ್ಲೂ ಹೀರೋಯಿಸಮ್ ಅನ್ನ ನೋಡಿರ್ತೀರಿ? ನೋಡಿರ್ತೀವಿ ಸರ್. ಹೀರೋಯಿಸಮ್ ನೋಡಿರೋದಕ್ಕೆ ಇನ್ನೂ ಟಿವಿಗಳಲ್ಲಿ ಕಾಂಟ್ರವರ್ಸಿ ನೋಡಿರೋದೇ ಜಾಸ್ತಿ ಸರ್. ಓಕೆ, ದರ್ಶನ್ ಹಿಂಗ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ನಿಮ್ಗೆ ನಂಬಕ್ಕಾಯ್ತಾ? ನಂಬಿದೆ ಸರ್, ನಾನ್ ನಂಬಿದ್ದೆ. ನಂಬಿಕೆ ಹೆಂಗ್ ಬಂತು ನಿಮ್ಗೆ? ಸರ್ ಅವರು ಈ ಏನಂತಾರೆ, ಹೆಣ್ಣಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಸರ್ ಅಯ್ಯಪ್ಪ. ಓಕೆ, ಆ ಹೆಣ್ಣು ಮೋಹ ಅನ್ನೋದು ಆ ತರ ಮಾಡಿಸ್ತಾ ಇದೆ, ಏನು ಮಾಡಕ್ಕಾಗಲ್ಲ. ಓಕೆ, ಅಂದ್ರೆ ಸ್ನೇಹಿತೆ ಪವಿತ್ರ ಗೌಡಗೋಸ್ಕರ? ಪವಿತ್ರ ಗೌಡಗೋಸ್ಕರ. ಪಾಪ ಇವತ್ತು ಹೆಣ್ಮಗು 1 ವರ್ಷ ಗಂಡನ ಜೊತೆ ಜೀವನ ಮಾಡಿ ಹೆಂಗೆ ಸರ್ ಇರೋಷ್ಟು ದಿನಾನು ನರಕದಲ್ಲೇ ಬಾಳ್ಬೇಕು? ಒಂದ್ ನಿಮಿಷ ಕುಡಿದ್ಬಿಟ್ಟು ಇವ್ರು ಜೀವನ ತೆಗೆದ್ರಲ್ವಾ, ಮುಂದೆ ಆತನ ಹೆಂಡತಿ ಜೀವನ, ತಂದೆ ತಾಯಿ ಜೀವನ ಹೆಂಗೆ? ಓಕೆ, ಈ ಹಿಂದೆನೂ ಮನೋಜ್ ಅವರೇ, ಈ ಹಿಂದೆನೂ ಕೂಡ ದರ್ಶನ್ ಜೈಲಿಗೆ ಹೋಗಿದ್ರು, ಹೌದಾ? ಹೌದು, ಜೈಲಿಗೆ ಹೋಗಿದ್ರು. 28 ದಿನಗಳ ಕಾಲ ಜೈಲಲ್ಲಿದ್ರು. ಅದಾದ ನಂತರ ಜನ ಮತ್ತೆ ಸಿನಿಮಾ ಮಾಡಿದ್ರು, ಜನ ಅವ್ರನ್ನ ಒಪ್ಕೊಂಡ್ರು, ಅವ್ರನ್ನ ಮತ್ತೆ ಹೀರೋ ಡಿ ಬಾಸ್ ಅಂತ ಮೆರೆಸ್ತಿದ್ರು. ಈಗ ಮತ್ತೆ ಮತ್ತೆ ಈಗ ಜೈಲಿಗೆ ಹೋಗ್ತಾರೆ, ಮತ್ತೆ ಆಚೆ ಬರ್ತಾರೆ, ಮತ್ತೆ ಸಿನಿಮಾ ಮಾಡ್ತಾರೆ, ಜನ ಒಪ್ಕೊಳ್ತಾರೆ. ನಾವು ಅದೇ ಸರ್, ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ. ನಮ್ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ? ನಮ್ ಜನಕ್ಕೆ ಬುದ್ಧಿ ಬಂದಿದ್ರೆ ನಮ್ ಭಾರತದಲ್ಲೇ ಆಗ್ಲಿ ಕರ್ನಾಟಕದಲ್ಲೇ ಆಗ್ಲಿ ರಾಜಕೀಯ ವ್ಯವಸ್ಥೆ, ಈ ರಾಜಕಾರಣಿಗಳು ಇಷ್ಟೊಂದು ಜನಗಳನ್ನ ಆಟ ಆಡಿಸ್ತಾ ಇರ್ಲಿಲ್ಲ. ನಮ್ ಜನ ಬುದ್ಧಿ ಕಲ್ತ್ಕೊಬೇಕಷ್ಟೇ ಸರ್. ನಮ್ ಜನ ಬುದ್ಧಿ ಕಲ್ತ್ರೆ ಇಂಥವ್ರನ್ನೆಲ್ಲ ತುಳಿಯೋದು 1 ನಿಮಿಷದ ಕೆಲಸ ಅಷ್ಟೇ. ನಮ್ ಜನ ಹಿಂಗಿರೋದಕ್ಕೆ ಇವರೆಲ್ಲ ಈ ತರ ಆಡ್ತಾ ಇರ್ತಾರೆ. ಇವಾಗ ನೋಡಿ, ಪೊಲೀಸ್ ಸ್ಟೇಷನ್ಗೆ ಪೆಂಡಲ್ ಹಾಕಿದಾರೆ. ಕರೆಕ್ಟ್. ಇವ್ರೇನ್ ದೊಡ್ಡ ಸೆಲೆಬ್ರಿಟಿನಾ, ಇಲ್ಲ ದೊಡ್ಡ ರಾಜಕಾರಣಿನಾ, ಇಲ್ಲ ಯುದ್ಧ ಮಾಡಿ ಭಾರತನೇನಾದ್ರು? ದೊಡ್ಡ ರಾಜಕಾರಣಿ ಆದ್ರೂ, ದೊಡ್ಡ ಹೀರೋ ಆದ್ರೂ, ದೊಡ್ಡ ಪ್ರಜೆ ಆದ್ರೂ ಕೂಡ ಆತ ಕಾನೂನಿನ ಕಣ್ಣಿಗೆ ಸರಿಸಮಾನಾಗಿ ನಿಲ್ಬೇಕಾಗತ್ತೆ. ಹೌದು ಸರ್. ಈಗ ಈ ಕೇಸಲ್ಲಿ ನೀವು ಮೀಡಿಯಾದವ್ರು ಸಪೋರ್ಟ್ ಮಾಡ್ಬೇಕಷ್ಟೇ ಸರ್ ಫ್ಯಾಮಿಲಿ ಅವ್ರಿಗೆ, ಬೇರೆ ಇನ್ಯಾರು ಸಪೋರ್ಟ್ ಮಾಡಲ್ಲ. ನೀವು ಮೀಡಿಯಾದವ್ರು ಸಪೋರ್ಟ್ ನಿಂತ್ಕೊಂಡ್ರೆ ಅವ್ರಿಗೆ ಗೆಲುವು ಸಿಗುತ್ತೆ ಸರ್. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾವ ರೀತಿ ನ್ಯಾಯ ಸಿಗಬೇಕು ಅಂತ ನಿಮ್ಗೆ ಅನ್ಸುತ್ತೆ ಆ ಕುಟುಂಬಕ್ಕೆ? ನೀವು ನೋಡಿದ್ದೀರಾ? ಶಿಕ್ಷೆ ಆಗ್ಲೇಬೇಕು ಸರ್, ಇವ್ರಿಗೆ ಶಿಕ್ಷೆ ಆಗ್ಬೇಕು. ಈ ಅಪ್ಪ ಏನ್ ದುಡಿದಾನೋ
ಅದ್ರಲ್ಲಿ ಅಟ್ಲೀಸ್ಟ್ ಒಂದು 10% ಆದ್ರೂ ಆ ಫ್ಯಾಮಿಲಿಗೆ ಇಲ್ಲ ಅಂದ್ರೂ ಆ ಹೆಣ್ಮಗುಗಾರು ಕೊಡ್ಬೇಕು ಸರ್. ಅವಾಗ್ಲೇ ಅವ್ರಿಗೆ ನ್ಯಾಯ ಸಿಕ್ಕೋದು. ಓಕೆ. ಅವ್ರ ತಂದೆಗೇನೋ ಯಾವ್ದೋ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೋ ಏನೋ ಪೆನ್ಷನ್ ಬರುತ್ತೋ ಓಕೆ, ಆ ಹೆಣ್ಮಗಳನ್ನ ಯಾರು ನೋಡ್ತಾರೆ ಸರ್? ಓಕೆ, ಧನ್ಯವಾದಗಳು ಮನೋಜ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.